ಸಂವಿಧಾನ ಬದಲಾವಣೆ ಇಲ್ಲವೆಂಬ ಮೋದಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬದಲಾವಣೆ ಮಾಡ್ತೀವಿ ಅಂತ ಹೇಳಿದವರನ್ನ ಉಚ್ಚಾಟನೆ ಮಾಡಿಲ್ಲ. ಮೊದಲು ನೀವು ನಿಮ್ಮ ಪಕ್ಷದಿಂದ ಇರೋರನ್ನ ಉಚ್ಚಾಟನೆ ಮಾಡಿ, ಆಮೇಲೆ ನಾವು ಮೋದಿಯವರ ಮಾತನ್ನ ನಂಬುತ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಹೇಳಿಕೆ ರಾಜಕೀಯದ ಹೇಳಿಕೆ ಅಂತ ಇದೇ ಸಂದರ್ಭದಲ್ಲಿ ಡಿಕೆಶಿ ಹೇಳಿದ್ದಾರೆ. ಬದಲಾವಣೆ ಮಾಡ್ತೀವಿ ಅಂತ ಹೇಳಿದವರನ್ನ ಉಚ್ಚಾಟನೆ ಮಾಡಿಲ್ಲ. ಮೊದಲು ನೀವು ನಿಮ್ಮ ಪಕ್ಷದಿಂದ ಇರೋರನ್ನ ಉಚ್ಚಾಟನೆ ಮಾಡಿ, ಆಮೇಲೆ ಮೋದಿಯವರ ಮಾತನ್ನ ನಾವು ನಂಬುತ್ತೇವೆ ಅಂತ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಪ್ರಧಾನಮಂತ್ರಿ ಸ್ಥಾನಕ್ಕೆ ನಮಗೆ ಬಹಳ ಗೌರವ ಇದೆ. ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ಯಾಕೆ ಅವ್ರ ಪಾರ್ಟಿ ನಮ್ಮ ಇವ್ರನ್ನ ಲೀಡ್ರನ್ನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋದನ್ನ ಯಾಕೆ ಅವ್ರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿಲ್ಲ? ಐ ಅಪೀಲ್ ಟು ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್, ಇಫ್ ಈಸ್ ಸೋ ಆನೆಸ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್, ಲೆಟ್ ಹಿ ಎಕ್ಸ್ಪೆಲ್ ದೋಸ್ ಲೀಡರ್ ಹೂ ಸ್ಪೋಕ್ ಅಬೌಟ್ ಚೇಂಜಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಫ್ರಮ್ ದಿ ಪಾರ್ಟಿ. Then we can understand his loyalty to the constitution. Now, due to the election, Honorable Prime Minister is commenting on that. He should have expelled them who want to change the constitution. We have taken a oath under the name of the constitution. ನಾವು ಸಂವಿಧಾನದ ಹೆಸರಿನಲ್ಲಿ ನಾವು ಓಟ್ ತೆಗೆದುಕೊಂಡಿದ್ದೇವೆ. ಎಲೆಕ್ಷನ್ ನಿಲ್ಲಬೇಕಾದ ತಗೊಂಡಿದ್ದೇವೆ. ಅಧಿಕಾರ ತೆಗೆದುಕೊಳ್ಬೇಕಾದ್ರೆ ನಾವು ತೆಗೆದುಕೊಂಡೋಗಿದ್ದೇವೆ. ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ. ಆವತ್ತಿಂದ ಈ ವಜಾ ಮಾಡಿ ಇಡೀ ಜನ BJP ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ, 400 ಓಟ್ ಕೊಡಿ, 400 ಜನ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟು ದಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ, ಪರಿಶಿಷ್ಟ ಪಂಗಡ, ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ, ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಕೂಗೆತ್ತ ಮೇಲೆ, ಜನ ಬದಲಾವಣೆ ಆದಮೇಲೆ ಈಗ ಈ ಮಾತನ್ನು ಆಗ್ತಾ ಇದೆ. ಇದು ರಾಜಕೀಯದ ಮಾತು. ನೋಡಿ, ಪ್ರಧಾನಮಂತ್ರಿ ಸ್ಥಾನಕ್ಕೆ ನಮಗೆ ಬಹಳ ಗೌರವ ಇದೆ. ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ಯಾಕೆ ಅವ್ರ ಪಾರ್ಟಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.